ಯಂಗನ್ ಜನ್ರೇಷನು ಭಾಳ ಹತ್ತಿರದಿಂದ ಸೂಕ್ಷ್ಮವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕು. ಸೈನ್ಸು, ಟೆಕ್ನಾಲಜಿ ಇವೇ ಉತ್ತರಗಳು ದೇಶದಲ್ಲಿ. ಕಲ್ಲಿನ ದೇವನು ದೇವನಲ್ಲ, ಮಣ್ಣಿನ ದೇವನೂ ದೇವನಲ್ಲ, ಪಂಚಶೀಲಲಿಂಗಗಳಿಟ್ಟು ಪೂಜೆ ಮಾಡಬರಲ್ಲ ತಾನೂ ದೇವನಲ್ಲ. ನೀನು ಎಷ್ಟು ಒಳ್ಳೆಯವನು ಎಷ್ಟು ಕೆಟ್ಟವನಂತ ನಿನಕಿನ ಒಳ್ಳೇದು ಬೇರೆ ಯಾರಿಗೂ ಸಮಾಜದಲ್ಲಿ ಗೊತ್ತಿಲ್ಲ. ಸೊ ಗಾಡ್ ಅಂತಕ್ಕಂಥದ್ದು ಕಾನ್ಶಿಯಸ್ ಆಗ್ಬೇಕು. ನಾವೆಲ್ಲ ದೇವ್ರ ಭಕ್ತರೆ, 33 ಕೋಟಿ ಈ ಭಾರತ ದೇಶದಲ್ಲಿ ದೇವರಿದ್ದಾರೆ. ಮತ್ತೆ ಇಷ್ಟ್ಯಾಕೆ ಕರಪ್ಷನ್ ಇದೆ, ಇಷ್ಟ್ಯಾಕೆ ಮೋಸ ಇದೆ? ಸಿಸ್ಟಮ್ಸ್ಗಳು ಬದಲಾವಣೆ ಆಗ್ಬೇಕಾಗಿದ್ರೆ ನೀವು ಸಿಸ್ಟಮ್ ನಲ್ಲಿ ಮೊದಲು ಬರ್ರಿ. ಗಟರ್ ಕ್ಲೀನ್ ಮಾಡ್ಬೇಕಂದ್ರೆ ಗಟರ್ ಹೊರಗಡೆ ನಿಂತು ಕ್ಲೀನ್ ಮಾಡಕ್ ಬರಲ್ಲ, ಗಟರ್ ಒಳಗಡೆ ಬರಬೇಕು. ಯಾವುದೇ ಮನುಷ್ಯ ಧರ್ಮನ್ನ ಜಾತಿ ಪ್ರಮೋಟ್ ಮಾಡಿದ್ರೆ ಅದು ಅವನಿಗೆ ಲಾಭ ವಿನ ಹೊರತು ಧರ್ಮಕ್ಕೆ ಜಾತಿಗೆ ಲಾಭ ಆಗೋದಿಲ್ಲ. ನೀವು 70 ವರ್ಷದ ಏನ್ ಕತೆ ಕೇಳ್ತೀರಿ, ನಿಮ್ ತಾತ ಹೆಂಗಿದ್ದ ಈ ದೇಶದಲ್ಲಿ ಮೊದಲು ಕೇಳಿರ? ಸರ್, ಒಬ್ಬ ಲೀಡರ್ಗೆ ಒಬ್ಬ ವಿರೋಧಿ ಅಂತ ಇರ್ತಾರೆ ಸರ್, ನಿಮಗೆ ಯಾರು? ನನಗೆ ಯಾರು ವಿರೋಧಿ ಇಲ್ಲಮ್ಮ, ಜಾಸ್ತಿ ಇದಾರೆ ವಿರೋಧಿಗಳು. ಅಲ್ಲ ವಿಚಾರಗಳಲ್ಲಿ ವ್ಯತ್ಯಾಸಗಳು ಬರ್ಬೋದು. ಏನೋ ಬಿಜೆಪಿ ಫ್ರೆಂಡ್ಸ್ ಅಕ್ರಾಸ್ ಬಹಳ ಇದಾರೆ. ಅಲ್ಲ ಬಿಜೆಪಿ ಫ್ರೆಂಡ್ಸ್ ಅಕ್ರಾಸ್ ದ ಕಟ್ಟಿಂಗ್ ದ ಪಾರ್ಟಿ, JDS ಆಗಿರ್ಲಿ, ನಾನು ಎಲ್ಲರ ಜೊತೆ ಫ್ರೆಂಡ್ಲಿ ಇದ್ದೀನಿ. ವಿರೋಧಿಗಳು ಅಂತಲ್ಲ, ವಿಚಾರದಲ್ಲಿ ವಿರೋಧಿಗಳು. ಯಾಕಂದ್ರೆ ನಾವು ಬಿಜೆಪಿಯವರು, JDSನವರು, ಕಾಂಗ್ರೆಸ್ನವರು ನಾವು ಈ ದೇಶದ ವ್ಯವಸ್ಥೆಯಲ್ಲಿ ನಾವು ಒಬ್ರಿಗೊಬ್ರಿಗೆ ಗೌರವಿಸಲಿಲ್ಲ. ಬಿಜೆಪಿ ಲೀಡರ್ಗೆ ನಾನು ಗೌರವಿಸಲಿಲ್ಲ ಅಂತಂದ್ರೆ ನಾವು ಇನ್ನೇನು ಸಮಾಜ ಕಟ್ತೀವಿ? ಬಿಜೆಪಿ ಕಾರ್ಯಕರ್ತ ಆಗಿರಲಿ, ಬಿಜೆಪಿ ಲೀಡರ್ ಆಗಿರಲಿ, JDS ಕಾರ್ಯಕರ್ತ ಆಗಿರಲಿ, ವಿ ಶುಡ್ ಹ್ಯಾವ್ ಬ್ರದರ್ಲಿ ಫೀಲಿಂಗ್. ನಮಗೆ ಒಬ್ರಿಗೊಬ್ಬರು ಗೌರವ ಇರಬೇಕು. ಅವ್ರಿಗೆ ತೊಂದರೆ ಆಗಿದೆ, ನಮ್ಮ ತೊಂದರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ರಾಜಕೀಯವಾಗಿ ವ್ಯತ್ಯಾಸ ಇರಲಿ, ವಿಚಾರದಲ್ಲಿ ವ್ಯತ್ಯಾಸ ಇರಲಿ, ರಾಜಕೀಯ ಪಕ್ಷಗಳು ಐಡಿಯಾಲಜಿ ಬಗ್ಗೆ ವ್ಯತ್ಯಾಸ ಇರಲಿ. ಪರ್ಸನಲ್ ಆಗಿ ನಾವು ಸರಿ ಇಲ್ಲ ಅಂತಂದ್ಮೇಲೆ ಅವರನ್ನಾಗಿರ್ಲಿ ನಾವನ್ನಾಗಿರ್ಲಿ ದೇಶ ಹೆಂಗೆ ಕಟ್ಬೋದು? ನಾವು ಪರ್ಸನಲ್ ವಿಚಾರದಲ್ಲಿ ಬೈಕೊಂಡು ಒಬ್ರಿಗೊಬ್ಬರು ಗುದ್ದಾಡಿದರೆ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ರೈಟ್. ಇಟ್ಸ್ ಹೈ ಟೈಮ್ ನಾವು ಪೊಲಿಟಿಕ್ಸ್ ಹ್ಯಾಸ್ ಟು ಗೋ ಬಿಯಾಂಡ್ ದಿಸ್ ಅನ್ನೋದೇ ನನ್ನ ವಾದ. ಎಸ್, ಸಂವಾದದ ಕಡೆಗಟ್ಟಕ್ಕೆ ಬಂದ್ವಿ. ಕರುನಾಡ ಸುಧಾರಕರು ವ್ಯವಸ್ಥೆ ಸುಧಾರಣೆ ಆಗಬೇಕು ಅಂದ್ರೆ ಏನು ಎತ್ತ ಎಲ್ಲವನ್ನು ಕೂಡ ಹೇಳಿದ್ರಿ. ನನಗೆ ಈ ವೇದಿಕೆಯಲ್ಲಿ ಸೂಕ್ತವಾದಂಥ ವ್ಯಕ್ತಿ ನೀವು. ಬಿಕಾಸ್ ಆಫ್ ಬರೀ ಕರ್ನಾಟಕ ಅಲ್ಲ, ದೇಶ ಅಲ್ಲ, ಎಲ್ಲ ವ್ಯವಸ್ಥೆ ನೋಡಿದವ್ರು ನೀವು. ನಮ್ಮ ರಾಜ್ಯ ಸುಧಾರಣೆ ಆಗಬೇಕು, ಯಂಗ್ ಜನ್ರೇಷನ್ ಇವೆಲ್ಲ ಬಂದಿರೋ ಕಾರಣ ಸುಧಾರಣೆ ಆಗೋದೇ ಆದರೆ ಯಾವ ರೀತಿ ಸುಧಾರಣೆ ಆಗಬೇಕು, ಏನು ಕತೆ ಅಂತ ಹೇಳ್ತೀನಿ. ಅಲ್ಲ, ವಾಟ್ ನೆಕ್ಸ್ಟ್ ಚೇಂಜ್ ಆಗಲೇಬೇಕಂತಕ್ಕಂಥದ್ದು ಒಂದು. ಎರಡನೇದು ಯಂಗರ್ ಜನ್ರೇಷನ್ ಇದೆಯಲ್ಲ, ಐ ಅಪೀಲ್ ನಿಮ್ಮ ಈ ಪ್ಲ್ಯಾಟ್ಫಾರ್ಮ್ನಿಂದ ಯಂಗನ್ ಜನ್ರೇಷನು ಭಾಳ ಹತ್ತಿರದಿಂದ ಸೂಕ್ಷ್ಮವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕಂತಂದರೆ ಓದ್ಕೋಬೇಕು. ಸರಿ ಯಾವುದಿದೆ ತಪ್ಪು ಯಾವುದಿದೆ ಅರ್ಥ ಮಾಡ್ಕೋಬೇಕು. ಸೈನ್ಸು, ಟೆಕ್ನಾಲಜಿ ಇವೇ ಉತ್ತರಗಳು ದೇಶದಲ್ಲಿ. ನಮ್ಮಲ್ಲಿ ದೇವ್ರು ಅಂತಕ್ಕಂಥದ್ದು ಭಾಳ ಆತ್ಮೀಯವಾಗಿರ್ತಕ್ಕಂಥ ದೇವರು ಧರ್ಮನ ನಾವು ಕಾನ್ಷಿಯಸ್ ಆಗಿ ಪ್ರತಿಪಾದನೆ ಮಾಡಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿರ್ತಕ್ಕಂಥ ಕಲ್ಲಿನ ದೇವನು ದೇವನಲ್ಲ, ಮಣ್ಣಿನ ದೇವನೂ ದೇವನಲ್ಲ, ಪಂಚಶೀಲಲಿಂಗಗಳಿಟ್ಟು ಪೂಜೆ ಮಾಡಬರಲ್ಲ ತಾನೂ ದೇವನಲ್ಲ, ತನ್ನಷ್ಟಿಗೆ ತಾನೇ ಅರಿತೋಡನು ತಾನೇ ದೇವರು ಅಂತ. ಅಂದರೆ ನೀವು ನಿಮ್ಮಷ್ಟಿಗೆ ನೀವು ಅರ್ಥ ಮಾಡ್ಕೊಂಡು ಇಫ್ ಯು ಆರ್ ಏಬಲ್ ಟು ಸೇ ವೆದರ್ ಯು ಆರ್ ಗುಡ್ ಆರ್ ಬ್ಯಾಡ್. ನಾವೆಷ್ಟೇ ದೇವ್ರ ಗುಡಿಗಳಿಗೆ ಹೋಗೋಣ, ಎಷ್ಟೇ ಮಂದಿರಗಳಿಗೆ ಹೋಗೋಣ, ಎಷ್ಟೇ ಮಸ್ಜಿದಿಗೆ ಹೋಗ್ರಿ, ಎಷ್ಟೇ ಚರ್ಚಿಗೆ ಹೋಗ್ರಿ, ಎಷ್ಟೇ ಹೋಮ ಮಾಡಿರಿ, ಎಷ್ಟೇ ಪೂಜೆಗಳು ಮಾಡಿರಿ, ಎಷ್ಟೇ ಪುರಸ್ಕಾರ ಮಾಡಿರಿ, ಏನು ಮಾಡಿದ್ರು ಕೂಡ ಅಟ್ ಲಾಸ್ಟ್ ನೀನು ಎಷ್ಟು ಒಳ್ಳೆಯವನು ಎಷ್ಟು ಕೆಟ್ಟವನಂತ ನಿನಕಿನ ಒಳ್ಳೇದು ಬೇರೆ ಯಾರಿಗೂ ಸಮಾಜದಲ್ಲಿ ಗೊತ್ತಿಲ್ಲ. ಸೊ ಗಾಡ್ ಅಂತಕ್ಕಂಥದ್ದು ಕಾನ್ಶಿಯಸ್ ಆಗಬೇಕು. ನಾವೆಲ್ಲ ದೇವ್ರ ಭಕ್ತರೆ, 33 ಕೋಟಿ ಜನರು ಈ ದೇಶದಲ್ಲಿ ಈ ಭಾರತ ದೇಶದಲ್ಲಿ ದೇವರಿದ್ದಾರೆ. ಮತ್ತೆ ಇಷ್ಟ್ಯಾಕೆ ಕರಪ್ಷನ್ ಇದೆ, ಇಷ್ಟ್ಯಾಕೆ ಮೋಸ ಇದೆ? ನಾವು ದೇವ್ರನ್ನ ಎಷ್ಟು ಒಪ್ತೀವಿ, ದೇವ್ರು ಹೇಳಿರ್ತಕ್ಕಂಥ ಮಾರ್ಗದರ್ಶನ ಭಗವದ್ಗೀತೆ ಆಗಿರಲಿ, ಬೈಬಲ್ ಆಗಿರಲಿ, ಕುರಾನ್ ಆಗಿರಲಿ, ಗ್ರಂಥ ಆಗಿರಲಿ, ಇವನ್ನೆಲ್ಲ ಎಷ್ಟು ನಾವು ಒಳ್ಳೇದಿದೆ ಆ ಒಳ್ಳೆದನ್ನೇ ಪ್ರತಿಪಾದನೆ ಮಾಡಬೇಕು. ಬುದ್ಧ ಒಂದು ಹೇಳ್ಕೊಟ್ಟಿದ್ದಾನೆ, ಅಂಬೇಡ್ಕರ್ ಒಂದು ಹೇಳ್ಕೊಟ್ಟಿದ್ದಾರೆ, ಗುರುನಾನಕರು ಒಂದು ಹೇಳ್ಕೊಟ್ಟಿದ್ದಾರೆ, ಸ್ವಾಮಿ ವಿವೇಕಾನಂದ ಒಂದು ಹೇಳ್ಕೊಟ್ಟಿದ್ದಾರೆ, ಎಲ್ಲರೂ ನಮಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ಕೇಳಿಸ್ಕೊಳ್ಳೋದು, ಭಾಷಣ ಮಾಡೋದು ಅಷ್ಟೇ. ಇಲ್ಲಿ ಎಲ್ಲ ಕಾಲಕ್ಕೂ ಲಾಸ್ಟಿಗೆ ಇರ್ತಕ್ಕಂಥದ್ದೇ ಮಾನವ. ಯಾವುದೇ ಧರ್ಮ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ಯಾವುದೇ ಸಂದರ್ಭದಲ್ಲಿ ಮಾನವ ಧರ್ಮ, ಮಾನವ ಕುಲಕ್ಕೆ ಒಳ್ಳೇದಾಗ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ನಾವು ದೊಡ್ಡ ಪ್ರಮಾಣದಲ್ಲಿ ಸಮಾಜ ಸುಧಾರಣೆ ಮಾಡಲಿಕ್ಕಾಗತ್ತೆ. ಸೊ ಅದಕ್ಕೆ ನಾವು ನಮ್ಮಷ್ಟಿಗೆ ನಾವೇ ಅರ್ಥ ಮಾಡಿಕೊಂಡು ನಾವು ಬದಲಾವಣೆನ ಕಾಣಬೇಕಾಗಿದ್ರೆ ನಮ್ಮ ಬದಲಾವಣೆಗಳನ್ನು ನಾವು ತಿದ್ದುಕೊಂಡ್ರೆ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಆಲ್ ಜನರೇಷನ್ಸ್, ಈ ಜನರೇಷನ್ಸ್ ಇಸ್ ಚಾಲೆಂಜಿಂಗ್ ಜನರೇಷನ್ಸ್ ಇದೆ. ಇಟ್ ಇಸ್ ನಾಟ್ ಅಟ್ ಈಸಿ ಫಾರ್ ದೆಮ್. ನಮ್ಮ ಕಾಲದಲ್ಲಿ ಬೇರೆ ಇದೆ, ಈಗಿನ ಕಾಲದಲ್ಲಿ ಬೇರೆ ಇದೆ. ಸಿಸ್ಟಮ್ಸ್ಗಳು ಬದಲಾವಣೆ ಆಗಬೇಕಾಗಿದ್ರೆ ನೀವು ಸಿಸ್ಟಮ್ನಲ್ಲಿ ಮೊದಲು ಬರ್ರಿ. ಗಟರ್ ಕ್ಲೀನ್ ಮಾಡ್ಬೇಕಂದ್ರೆ ಗಟರ್ ಹೊರಗಡೆ ನಿಂತು ಕ್ಲೀನ್ ಮಾಡಕ್ಕೆ ಬರಲ್ಲ, ಗಟರ್ ಒಳಗಡೆ ಬರಬೇಕು. ಸಿಸ್ಟಮ್ ಒಳಗಡೆ ಬರ್ಬೇಕಂತಂದ್ರೆ ರಾಜಕೀಯ ಪಕ್ಷಗಳಲ್ಲಿ ಬಂದು ಫ್ಲಾಗ್ ಹಿಡಿಬೇಕಂತಲ್ಲ, ಭಾಳ ಹತ್ತಿರದಿಂದ ಅರ್ಥ ಮಾಡ್ಕೊಂಡು ಕಾರ್ಯಕ್ರಮಗಳು, ಇತಿಹಾಸನ್ನ ಸರಿ ಓದ್ಕೊಂಡು
ಯಾಕಂದ್ರೆ ಯಾವುದೇ ಮನುಷ್ಯ ಧರ್ಮನ್ನ ಜಾತಿ ಪ್ರಮೋಟ್ ಮಾಡಿದ್ರೆ ಅದು ಅವನಿಗೆ ಲಾಭ ವಿನ ಹೊರತು ಧರ್ಮಕ್ಕೆ ಜಾತಿಗೆ ಲಾಭ ಆಗೋದಿಲ್ಲ. ಮಾನವ ಧರ್ಮನೇ ಫೈನಲು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಜಾಗೃತರಾಗಿ ಈ ದೇಶದ ಸಂವಿಧಾನನೇ ಸುಪ್ರೀಮು, ಸಂವಿಧಾನವನ್ನು ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಹೊಸ ರೀತಿಯಾದಂಥ ಚರ್ಚೆಗಳನ್ನ ತರ್ತಾರೆ, ಅದನ್ನು ಮಾಧ್ಯಮ ಮುಖಾಂತರ ಸೃಷ್ಟಿ ಮಾಡ್ತಾರೆ. ಹಳೇದನ್ನ ತಪ್ಪು, ಇದು ಹೊಸದನ್ನ ಸರಿ. ಉದಾಹರಣೆಗೆ ನೀವು 70 ವರ್ಷದ ಏನು ಕತೆ ಕೇಳ್ತೀರಿ, ನಿಮ್ಮ ತಾತ ಹೆಂಗಿದ್ದ ಈ ದೇಶದಲ್ಲಿ ಮೊದಲು ಕೇಳಿರ? ನಿಮ್ಮ ತಾತನ ಕಾಲಕ್ಕೆ ಚಪ್ಪಲಿ ಇರಲಿಲ್ಲ, ನಿಮ್ಮ ತಾತನ ಕಾಲದಾಗ ಸೂಜಿ ಇರಲಿಲ್ಲ, ಗುಂಡ್ಪಿನ್ ಇರಲಿಲ್ಲ, ಟಾರ್ಚ್ ಇರಲಿಲ್ಲ, ಲೈಟ್ ಇರಲಿಲ್ಲ, ಬಸ್ ಇರಲಿಲ್ಲ, ಸೈಕಲ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಫೋನ್ ಇರಲಿಲ್ಲ, ಕಟಿಂಗ್ ಪ್ಲೇಯರ್ ಸಿಗ್ತಿದ್ದಿಲ್ಲ, ಸ್ಪಾನರ್ ಸಿಗ್ತಿದ್ದಿಲ್ಲ, ಸ್ಕ್ರೂ ಡ್ರೈವರ್ ಸಿಗ್ತಿದ್ದಿಲ್ಲ, ಎತ್ತಿರಲಿಲ್ಲ, ಸರಿಗೆ ಟ್ರ್ಯಾಕ್ಟರ್ ಇರಲಿಲ್ಲ, ಮಡಿಕೆ ಹೊಡೆಯಕ್ಕೆ ಇನ್ನೊಬ್ಬನ ತಂದು ಮಡಿಕೆ ಹೊಡಿಬೇಕು. ಅಂಥ ಕಷ್ಟದಲ್ಲಿ ನಿಮ್ಮ ತಾತ ಕಷ್ಟ ಬಿದ್ದು ನಿಮ್ಮಪ್ಪಗೆ ಓದಿಸಿ, ನಿಮ್ಮಪ್ಪನ ಅಷ್ಟೇ ಕಷ್ಟ ಬಿದ್ದು ನಿನಗೆ ಓದಿಸಿ, ನೀನು ಮೊಮ್ಮಗ ಆಗಿ ಇವತ್ತು ಈ ದೇಶ ನಿನಗೆ ಮೊಮ್ಮಗ ಮಾಡಿದೆ. ಮೊಮ್ಮಗ ಹೋಗಿ ತಾತಕ್ಕೆ ಚಾಲೆಂಜ್ ಮಾಡ್ತಾನ? ನೀನು ಈ ದೇಶದ ಮೊಮ್ಮಗ ಆಗಿ ನಿಮ್ಮ ತಾತಗೆ ನಿಮ್ಮಪ್ಪಗೆ ಚಾಲೆಂಜ್ ಮಾಡ್ತೀಯ? ನೀನು ನಿಮ್ಮ ತಾತನ ಸ್ಥಾನದಾಗ ಹೋಗಿ ಮಾತಾಡಿದ್ರೆ ಓಕೆ. ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮಪ್ಪ ನಿನಗೆ ಇಲ್ಲಿ ಬೆಳೆಸಿದ್ದಾರೆ. 70 ವರ್ಷದ ಈ ದೇಶದ ಇತಿಹಾಸದಲ್ಲಿ ಎಲ್ಲ ಸಮಾಜದಗಳು, ಎಲ್ಲ ನಾಯಕರುಗಳು ಕಷ್ಟ ಬಿದ್ದು ಈ ದೇಶನ ಇಲ್ಲಿ ತಂದಿದ್ದಾರೆ. ಇಲ್ಲಿ ಬಂದು ನಿಂತ್ಕೊಂಡು 70 ವರ್ಷದಿಂದ ಏನಾಗಿಲ್ಲ ಅಂತಕ್ಕಂಥದ್ದು ಇದು ಯಾವುದೇ ಕಾರಣಕ್ಕೆ ಸರಿಯಲ್ಲ. ಆ ಸಂದರ್ಭದಲ್ಲಿ ಆ ಸಮಾಜ, ಆ ಜನ, ಆ ಸರ್ಕಾರ, ಆ ರಾಜ್ಯಗಳು ಕಷ್ಟ ಬಿದ್ದೇ ಮೇಲೆ ಬಂದಿದ್ದಾವೆ. ಇವತ್ತು ನೀವು ಬಂದು 70 ವರ್ಷದಲ್ಲಿ ಏನಾಗಿಲ್ಲ ಅಂತಕ್ಕಂಥದ್ದು ಇದು ಯಾವುದು ಸರಿಯಲ್ಲ. ಆ ರೀತಿ ಮಾತನಾಡತಕ್ಕಂಥದ್ದು, ಆ ವಿಚಾರನೂ ಸರಿಯಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕೆ ಯುವ ಜನತೆಗಳಿಗೆ ಇತಿಹಾಸವನ್ನು ಸರಿ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ರೈಟ್ ಸರ್, ಯಾವ ಪ್ರಶ್ನೆ ಕೇಳಿದ್ರು ನಿಮ್ಮ ಇಂಟೆನ್ಷನ್ ಅಲ್ಲೇ ಬಂದು ರೀಚ್ ಆಗ್ತಾ ಇದೆ. ಐ ಅಂಡರ್ಸ್ಟ್ಯಾಂಡ್ ದಟ್ ಅಂಡ್ ಐ ರೆಸ್ಪೆಕ್ಟ್ ದಟ್. ಮತ್ತೊಂದು, ನಿಮ್ಗಿರೋ ಈ ಅಗ್ರೆಷನ್ ಇದೆಯಲ್ಲ ಸರ್, ನಿಮ್ಮ ಪಾರ್ಟಿಲಿರೋ ಬೇರೆಯವ್ರಿಗೂ ಬೇಕು ಅಂತ ಐ ಪರ್ಸನಲಿ ಫೀಲ್. ಅವಾಗ ತುಂಬಾ ಹತ್ರ ಇದೆ ಕನಸು ಅಂತ ಅಂತಿದ್ದೀರಲ್ಲ, ಅದು ನೆರವೇರಬಹುದು ಅಂತ. ಮತ್ತೊಂದು, ನನಗೆ ಇನ್ನೊಂದಮ್ಮ, ಇಟ್ಸ್ ವೆರಿ ಗುಡ್ ಪ್ಲಾಟ್ಫಾರ್ಮ್. ಒಂದು ಸಂದರ್ಭದಲ್ಲಿ ಬರೀ ನಾನ್ ಪೊಲಿಟಿಕಲ್ ಇಟ್ಕೊಳ್ಳಿ. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಸಹಜವಾಗಿ ಅದು ವಿಷಯ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಆ ವೇದನೆ ಏನೋ ಆಗ್ತಿಲ್ವಲ್ಲ, ಹಿಂಗೆ ಆಗ್ತಿದೆ ಅನ್ನೋ ನೋವಿದೆ. ಈಗ ನಾನು ಭಾಳ ಲಕ್ಕಿ. ನಾನು ಈ ಸ್ಥಾನಕ್ಕೆ ಬಂದು ಕುಂದಿರೋದಕ್ಕೆ ಅರ್ಹತೆ ಐತೆ ಇಲ್ಲ ಗೊತ್ತಿಲ್ಲ, ಲಕ್ ಅಂತೂ ಇದೆ. ಈ ಲಕ್ಕನ್ನು ಪ್ರಾಮಾಣಿಕವಾಗಿ ನಾನು ಎಲ್ಲಿವರೆಗೆ ಬದುಕಿದ್ದೇನೆ, ದೇವರು ಎಲ್ಲಿವರೆಗೆ ನಾನು ಶಕ್ತಿ ಕೊಟ್ಟೇನೆ, ಉಸಿರು ಎಲ್ಲಿವರೆಗಿದೆ, ಈ ದೇಶದ ಕಾನೂನು ವ್ಯವಸ್ಥೆ, ಸಂವಿಧಾನ, ಮಾನವ ಕುಲ, ಬಸವಣ್ಣ, ಅಂಬೇಡ್ಕರ್, ಬುದ್ಧ, ಈ ಫಿಲಾಸಫಿಯಲ್ಲಿ ಬದುಕ್ತೀನಿ. ಇದೇ ಫಿಲಾಸಫಿಯಲ್ಲಿ ಸಾಯ್ತೀನಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ. ವೆಲ್ ಸೆಡ್ ಸರ್, ಥ್ಯಾಂಕ್ ಯು.